ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮೈಸೂರು DHO ಆಫೀಸ್ ಮೈಸೂರು ವತಿಯಿಂದ NHM ಅಡಿಯಲ್ಲಿ ಒಂದಷ್ಟು ನರ್ಸಿಂಗ್ ಹುದ್ದೆಗಳನ್ನು ಇಲ್ಲಿ ಕರೆಯಲಾಗಿದೆ. ಖಾಲಿ ಇರುವಂಥ ನರ್ಸಿಂಗ್ ಹುದ್ದೆಗಳನ್ನು ಗುತ್ತಿಗೆ ಆಧಾರದ ಮೇಲೆ ಭರ್ತಿ ಮಾಡಿಕೊಳ್ಳಿಕ್ಕೆ ಈ ಒಂದು ಆದೇಶವನ್ನು ಹೊರಡಿಸಿರುವಂಥದ್ದು. ಇಲ್ಲಿ ಏನು ಅಂದರೆ NIC ವೆಬ್ಸೈಟ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಇದನ್ನು ನೀವು 27ನೇ ತಾರೀಕು ತನಕ ಅರ್ಜಿಗಳನ್ನು ಸಲ್ಲಿಸಬಹುದು. ಈ 19ಕ್ಕೆ ಸ್ಟಾರ್ಟ್ ಆಗಿದೆ. 27ನೇ ತಾರೀಕು ತನಕ, ಇದೇ ತಿಂಗಳು 27ಕ್ಕೆ, ಜನವರಿ 27ಕ್ಕೆ ಅರ್ಜಿ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ. ಯಾವೆಲ್ಲ ಹುದ್ದೆಗಳಿದ್ದಾವೆ? ನಮ್ಮ ಪ್ಯಾರಾಮೆಡಿಕಲ್ಗೆ ಸಂಬಂಧಿಸಿದಂಥ ಹುದ್ದೆಗಳಿದ್ದಾವೆ, ನರ್ಸಿಂಗ್ ಸಂಬಂಧಿಸಿದಂಥ ಹುದ್ದೆಗಳಿದ್ದಾವೆ. ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತೇನೆ. ಅಭ್ಯರ್ಥಿಗಳು ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಇದು ಒಂದು NHM ಅಡಿಯಲ್ಲಿ ಭರ್ತಿ ಮಾಡ್ಕೊತಾ ಇದ್ದಾರೆ ಹುದ್ದೆಗಳನ್ನು. 27/1/2026ಕ್ಕೆ ಕೊನೆ ದಿನಾಂಕ ಇದೆ. ಇಲ್ಲಿ NIC ವೆಬ್ಸೈಟ್ಗೆ ಹೋಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಅರ್ಜಿಗಳ ವಿವರ ಈ ರೀತಿಯಾಗಿದೆ. ಇಲ್ಲಿ ನೋಡ್ತಾ ಇದ್ದೀರಿ, ಭಾಳಷ್ಟು ಹುದ್ದೆಗಳನ್ನು ಇಲ್ಲಿ ಕರೆದಿರುವಂಥದ್ದು. ಅರವಳಿಕೆ ತಜ್ಞರು ಅಂತಿದೆ, MBBS MD ಆದವರಿಗೆ. ಆಮೇಲೆ ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರು MBBS MD ಆದವರಿಗಿದೆ. ಮತ್ತು ಮಕ್ಕಳ ತಜ್ಞರು ಕೂಡ ಇದು MBBS MD ಆದವರಿಗೆ. OT ಟೆಕ್ನಿಷಿಯನ್ಸ್ ನೋಡಿರಿ, ಭಾಳಷ್ಟು ದಿನಗಳ ನಂತರ ನಮ್ಮ OT ಟೆಕ್ನಿಷಿಯನ್ ಒಳಗೆ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. OT ಟೆಕ್ನಿಷಿಯನ್ಗೆ ಸಂಬಂಧಿಸಿದಂಥ ಹುದ್ದೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. OT ಟೆಕ್ನಿಷಿಯನ್ಸ್ ಹುದ್ದೆಗಳು ಹೊಂದಿದ್ದಾವೆ. ತಾಯಿ ಆರೋಗ್ಯ ಕಾರ್ಯಕ್ರಮ ಅಡಿಯಲ್ಲಿ ತೊಗೊತಾ ಇದ್ದಾರೆ. ಇಲ್ಲಿ ಮಾನ್ಯತೆ ಪಡೆದಿರುವಂತಹ ಸಂಸ್ಥೆ ಅಥವಾ ಸಂಸ್ಥೆಯಿಂದ ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್ ಪಾಸ್ ಆಗಿರಬೇಕು, ಪ್ಯಾರಾಮೆಡಿಕಲ್ ಬೋರ್ಡಿಂದ ರಿಜಿಸ್ಟ್ರೇಷನ್ ಆಗಿರಬೇಕು. ಇದು ಒಂದು ಹುದ್ದೆ ಇರುವಂಥದ್ದು. ನಾನು ಭಾಳ ದಿನಗಳ ನಂತರ ಈ ಒಂದು OT ಟೆಕ್ನಿಷಿಯನ್ ಹುದ್ದೆ ಬಗ್ಗೆ ಕೇಳ್ತಾ ಇರುವಂಥದ್ದು. ಇದು OT ಟೆಕ್ನಿಷಿಯನ್ ಆದವರಿಗೆ ಒಂದು ಹುದ್ದೆಯನ್ನು ಕೊಟ್ಟಿದ್ದಾರೆ. ನೆಕ್ಸ್ಟು ಹುದ್ದೆ ಇರುವಂಥದ್ದು ಆಶಾ ಕಾರ್ಯಕ್ರಮದಲ್ಲಿ ಆಶಾ ಮೆಂಟರ್ ಅಂತ ತೊಗೊತಾ ಇದ್ದಾರೆ. ಓಕೆ, ಸೊ ಇಲ್ಲಿ ಆಶಾ ಮೆಂಟರ್ಸ್ ಇವರಿಗೆ JNM ನರ್ಸಿಂಗು, BSc ನರ್ಸಿಂಗು ಅಥವಾ ಪಬ್ಲಿಕ್ ಹೆಲ್ತ್, ಓಕೆ, BPH ಅವ್ರಿಗಾದವ್ರಿಗೆ, JNM ನರ್ಸಿಂಗ್, BSc ನರ್ಸಿಂಗ್ ಆದವ್ರಿಗೆ ರಿಜಿಸ್ಟ್ರೇಷನ್ ಆಗಿರಬೇಕು. ಅಥವಾ 2 ವರ್ಷ 2ರಿಂದ 3 ವರ್ಷದ ಕಾಲ ತರಬೇತಿ ಅನುಭವ ಹೊಂದಿರಬೇಕು ಅಂತ ಹೇಳ್ತಾ ಇದ್ದಾರೆ. ಒಂದು ಹುದ್ದೆ ಕೊಟ್ಟಿದ್ದಾರೆ ಇಲ್ರಿ, ಒಂದು ಹುದ್ದೆ ಇದೆ, ಟ್ರೈ ಮಾಡ್ಬೋದು. ಯಾರು? JNM ನರ್ಸಿಂಗ್ ಮತ್ತು BSc ನರ್ಸಿಂಗ್ ಆದವರು. ನೆಕ್ಸ್ಟು ನಮ್ಮ ಲ್ಯಾಬ್ ಟೆಕ್ನಿಷಿಯನ್ ಹುದ್ದೆಗಳು ಕೊಟ್ಟಿರುವಂಥದ್ದು. ಇಲ್ಲಿ ಲ್ಯಾಬ್ ಟೆಕ್ನಿಷಿಯನ್ಸ್ 2 ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ಲ್ಯಾಬ್ ಟೆಕ್ನಿಷಿಯನ್ ಹುದ್ದೆಗಳು ಕೊಟ್ಟಿದ್ದಾರೆ. ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಲ್ಯಾಬ್ ಟೆಕ್ನಿಷಿಯನ್ ಆದವರಿಗೆ ಪ್ರಯೋಗಶಾಲೆ ತಂದಿರೋದು 2 ಹುದ್ದೆಗಳನ್ನು ಕೊಟ್ಟಿದ್ದಾರೆ. ರಕ್ತ ಸಂಗ್ರಹ ಭಂಡಾರ, ಬ್ಲಡ್ ಬ್ಯಾಂಕಲ್ಲಿ ಕಾರ್ಯಕ್ರಮ ಅಡಿ ರಕ್ತ ಸಂಗ್ರಹ ಘಟಕ ಕಾರ್ಯಕ್ರಮದ ಅಡಿಯಲ್ಲಿ ತೊಗೊತಾ ಇದ್ದಾರೆ. PUC ಸೈನ್ಸ್ ಮೇಲೆ DMLT ಕೋರ್ಸ್ ಆಗಿರಬೇಕು, ಪ್ಲಸ್ ಬ್ಲಡ್ ಬ್ಯಾಂಕಲ್ಲಿ ಎಕ್ಸ್ಪೀರಿಯೆನ್ಸ್ ಇರಬೇಕಂತ 1 ವರ್ಷ ಎಕ್ಸ್ಪೀರಿಯೆನ್ಸು, ಅಥವಾ ಪರವಾನಗಿ ಪಡೆದ ಬ್ಲಡ್ ಬ್ಯಾಂಕಲ್ಲಿ 6 ತಿಂಗಳಾದ ಎಕ್ಸ್ಪೀರಿಯೆನ್ಸನ್ನು ಹೊಂದಿರಬೇಕು. ಇಲ್ಲಪ್ಪ ಅಂತಂದರೆ ನೀವು ಏನಂತಂದರೆ ಇಲ್ಲಿ ಇವೊಂದು ಕೂಡ ಇಲ್ಲಿ ಟ್ರೈ ಮಾಡ್ಬೋದು ರೀ. ಇಲ್ಲಿ SSLC ಮೇಲೆ ಇದ್ದವರು ಕೂಡ ಟ್ರೈ ಮಾಡಿ, ಯಾಕಂದರೆ ಇಲ್ಲಿ 10+2 ಅಂತ ಹೇಳಿದ್ದಾರೆ. ಬಟ್ DMLT ಆದವರು ಕೂಡ ಟ್ರೈ ಮಾಡ್ಬೋದು. ಆಮೇಲೆ ಇನ್ನೊಂದು ಏನಂದರೆ, ಪರವಾನಗಿ ಪಡೆದ ಬ್ಲಡ್ ಬ್ಯಾಂಕಲ್ಲಿ 6 ತಿಂಗಳ ಎಕ್ಸ್ಪೀರಿಯೆನ್ಸ್ ಇದ್ದರೂ ಕೂಡ ಬರ್ತೈತಿ, ತೋಳಿಕೆ ರೆಡಿ ಇದ್ದಾರೆ. ಓಕೆ, ಇದಾಯಿತು. ನೆಕ್ಸ್ಟ್ ಹುದ್ದೆ ಇರುವಂಥದ್ದು ಇಲ್ಲಿ ನೋಡಿ, ಪ್ಯಾರಾಮೆಡಿಕಲ್ ಮೇಲೂ ಕೂಡ ನೀವು 6 ತಿಂಗಳದ್ದು 6 ತಿಂಗಳದ್ದು ಎಕ್ಸ್ಪೀರಿಯೆನ್ಸ್ ಇದ್ದರೂ ಕೂಡ ಬ್ಲಡ್ ಬ್ಯಾಂಕಲ್ಲಿ ನಿಮಗೆ ಇಲ್ಲಿ ತೊಗೊತಾರೆ DMLT ಆದವರಿಗೆ. ಮತ್ತು ನೆಕ್ಸ್ಟ್ ಹುದ್ದೆ ಇರುವಂಥದ್ದು ಶುಶ್ರೂಷಕ ಅಧಿಕಾರಿಗಳು 12 ಹುದ್ದೆ ಇದ್ದಾವೆ. ಇಲ್ಲಿ JNM ನರ್ಸಿಂಗ್, BSc ನರ್ಸಿಂಗ್ ಆಗಿರಬೇಕು. ಆಮೇಲೆ ಶುಶ್ರೂಷಕಾಧಿಕಾರಿಗಳು 4 ಹುದ್ದೆಗಳು ಇಲ್ಲಿ ICUದಲ್ಲಿದೆ. BSc ನರ್ಸಿಂಗ್, JNM ನರ್ಸಿಂಗ್ ಆದವ್ರಿಗೆ ತೊಗೊತಾರೆ. ರಿಜಿಸ್ಟ್ರೇಷನ್ ಆಗಿರಬೇಕು, 2 ವರ್ಷದ ಎಕ್ಸ್ಪೀರಿಯೆನ್ಸ್ ಕೂಡ ಇರಬೇಕು. ನೆಕ್ಸ್ಟು ದಂತ ಶಸ್ತ್ರಚಿಕಿತ್ಸಕರು, ಇದು BDS ಆದವರಿಗಿದೆ. ನೆಕ್ಸ್ಟ್ ಹುದ್ದೆ ವೈದ್ಯಾಧಿಕಾರಿಗಳಿಗೆ ಜಾಸ್ತಿ ಇರುವಂಥದ್ದು. ಆಮೇಲೆ JNM ನರ್ಸಿಂಗ್ ಆದವರಿಗೆ ಶುಶ್ರೂಷಕಾಧಿಕಾರಿಗಳು, ಓಕೆ, ಒಂದು ಹುದ್ದೆ ಇದೆ. JNM ನರ್ಸಿಂಗ್ ಆದವರು ಟ್ರೈ ಮಾಡ್ಬೋದು, 2 ವರ್ಷ ಎಕ್ಸ್ಪೀರಿಯೆನ್ಸ್ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಅದೇ ರೀತಿಯಾಗಿ ಮತ್ತು ಪಬ್ಲಿಕ್ ಹೆಲ್ತಲ್ಲಿ ಕೂಡ ಕೇಳಿದ್ದಾರೆ ಈ ವರ್ಷ. ಓಕೆ, ಇವೆಲ್ಲ ನಮ್ಮ ಓಕೆ. ನೆಕ್ಸ್ಟ್ ಪ್ರಾಥಮಿಕ ಆರೋಗ್ಯ ಸಂರಕ್ಷಣಾಧಿಕಾರಿ, ANM ನಮ್ಮ DH ಆದವರಿಗೆ ಒಂದು ಹುದ್ದೆಗಳು ಇದ್ದಾವೆ. ಇಲ್ಲಿ DH ಆದವ್ರಿಗೆ ಕೂಡ ಒಂದಷ್ಟು ಹುದ್ದೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಆರೋಗ್ಯ ನಿರೀಕ್ಷಣಾಧಿಕಾರಿಗಳು 2 ಹುದ್ದೆ
NUHM ಒಳಗಡೆ ಇರುವಂಥದ್ದು. SSLC ಅಥವಾ PUC ಮೇಲೆ ಏನಾಗಿರಬೇಕು, ಡಿಪ್ಲೊಮಾ DHI ಕೋರ್ಸ್ ಕಂಪ್ಲೀಟ್ ಆಗಿರಬೇಕು. DHI ಅಂತ ಟ್ರೈ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಶುಷ್ಕಾಧಿಕಾರಿಗಳು, ಶುಷ್ಕಾಧಿಕಾರಿ 4 ಹುದ್ದೆಗಳು ನೋಡಿ. DH ಆದವ್ರಿಗೆ 2 ಹುದ್ದೆ ಕೊಟ್ಟಿದ್ದಾರೆ. GNMC BSNC ಆದವ್ರಿಗೆ ಶುಷ್ಕಾಧಿಕಾರಿಗಳ ಹುದ್ದೆ. ಆಮೇಲೆ ಇನ್ನೊಂದು ನೋಡ್ರಿ, ಇಲ್ಲಿ ನಮ್ಮ ಇವರುಗಳಿಗೆ ಯಾರಿಗೆ ಅಂತಂದರೆ ಆರೋಗ್ಯ ನಿರೀಕ್ಷಣಾಧಿಕಾರಿ, ಆರೋಗ್ಯ ನಿರೀಕ್ಷಣಾಧಿಕಾರಿ ಇಲ್ಲಿ 2 + 4 6 ಹುದ್ದೆ ಇಲ್ಲಿ ನಮ್ಮ ಕ್ಲಿನಿಕಲ್ಲಿದೆ. ಇಲ್ಲಿ NUHM ಇದೆ. ಟೋಟಲ್ 6 ಹುದ್ದೆಗಳು, 6 DHI ಹುದ್ದೆಗಳನ್ನು ಕೊಟ್ಟಿರುವಂಥದ್ದು. ಟ್ರೈ ಮಾಡ್ಬೋದು. ಇಲ್ಲಿ PUC ಅಥವಾ SSLC ಮೇಲೆ ಕೋರ್ಸ್ ಕಂಪ್ಲೀಟ್ ಆಗಿರಬೇಕು. ನೆಕ್ಸ್ಟ್ ಶುಷ್ಕಾಧಿಕಾರಿಗಳು, ಇಲ್ಲಿ ಕೂಡ ಶುಷ್ಕಾಧಿಕಾರಿಗಳಿಗೆ ನಮ್ಮ ಕ್ಲಿನಿಕ್ ಒಳಗಡೆ ಕೊಟ್ಟಿದ್ದಾರೆ. ನಮ್ಮ ಕ್ಲಿನಿಕ್ ಒಳಗಡೆ 5 ಹುದ್ದೆಗಳನ್ನು ಕೊಟ್ಟಿದ್ದಾರೆ. GNMC BSNC ಆಗಿರಬೇಕು. ಓಕೆ, ಇಷ್ಟು ಹುದ್ದೆಗಳನ್ನು ಇಲ್ಲಿ ಕೊಟ್ಟಿರುವಂಥದ್ದು. ನೀವು ಓಕೆ, ಇಷ್ಟೇ ಇರೋದು ಪೇಜಲ್ಲಿ. ನೀವು ಹೆಚ್ಚಿನ ಮಾಹಿತಿನೂ ಕೂಡ ಬೇಕಂತಂದರೆ ನಿಮಗೆ ಎಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ, ನಿಮಗೆ ಹೆಚ್ಚಿನ ಮಾಹಿತಿ ಇಲ್ಲಿ ನಂಬರ್ ಇದೆ ನೋಡಿರಿ, ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದಾ. ಆಮೇಲೆ ಇಮೇಲ್ ಐ ಡಿ ಇಲ್ಲಿ ಕೊಟ್ಟಿದ್ದಾರೆ, ಇಮೇಲ್ ಐ ಡಿಗಳಿಗೆ ಕಾಂಟ್ಯಾಕ್ಟ್ ಮಾಡ್ಬೋದಾ. ಓಕೆ, ಹೆಚ್ಚಿನ ಮಾಹಿತಿ ಬೇಕಂತಂದರೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ರಿ. NIC ಒಳಗಡೆ ಹೋಗಿ ನೋಡಿರಿ, ನೆನಪಿಟ್ಕೋರಿ, NIC ವೆಬ್ಸೈಟಲ್ಲಿ ಹೋಗಿ ಅರ್ಜಿ ಸಲ್ಲಿಸಿ ಅಂತ ಹೇಳ್ತಾ ಇದ್ದಾರೆ. ಹೋಗಿ NIC ಒಳಗಡೆ ಅರ್ಜಿಗಳನ್ನು ಸಲ್ಲಿಸ್ಬೋದು. ಇಲ್ಲ ನಮಗೆ ಗೊತ್ತಾಗ್ತಾ ಇಲ್ಲ ಅಂತಂದರೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಅರ್ಜಿ ಸಲ್ಲಿಸಿ. 27ನೇ ತಾರೀಕಿಗೆ ಕೊನೆ ದಿನಾಂಕ ಇದೆ.